ನಾವೀಗ ಟೂತ್ ಬ್ರಷ್ ಅನ್ನ ಯಾವಾಗ ಮತ್ತು ಯಾಕೆ ಚೇಂಜ್ ಮಾಡಬೇಕು ಅನ್ನೋದನ್ನ ನೋಡೋಣಂತ. ಅಕಾರ್ಡಿಂಗ್ ಟು ದ ಡೆಂಟಿಸ್ಟ್ ಅಂಡ್ ಸೆಂಟರ್ ಆಫ್ ದ ಡಿಸೀಸ್ ಕಂಟ್ರೋಲ್ ಪ್ರಕಾರ ನಾವು 2 ರಿಂದ 3 ತಿಂಗಳಿಗೊಮ್ಮೆ ಬ್ರಷ್ ಅನ್ನ ಚೇಂಜ್ ಮಾಡಬೇಕು. ಇನ್ನು ಫ್ಲೇರ್ ಔಟ್ ಆಯ್ತು, ನಮ್ಮ ಟೂತ್ ಬ್ರಷ್ ಬ್ರಿಸಲ್ಸ್ ಫ್ಲೇರ್ ಔಟ್ ಆಯ್ತು ಅಂತಂದ್ರೆ ಬ್ರಷ್ ಅನ್ನ ಚೇಂಜ್ ಮಾಡಬೇಕು. ಇನ್ನು ಇನ್ಫೆಕ್ಷಸ್ ಡಿಸೀಸ್ ಲೈಕ್ ಕಾಫ್, ಕೋಲ್ಡ್ ಅಥವಾ ನಮ್ ಗಂಟ್ಲು ನೋವು ಇತ್ತು ಅಂತಂದ್ರೆ ಅದು ಆರಾಮ ಆದ್ಮೇಲೆ ನಾವು ಬ್ರಷ್ ಅನ್ನ ಚೇಂಜ್ ಮಾಡಬೇಕು. ಇನ್ನು ನಾವು ಹೈಜೀನ್ ಕ್ಲೀನ್ ಮೇಂಟೈನ್ ಮಾಡಲಿಲ್ಲ ಟೂತ್ ಬ್ರಷ್ ಇದ್ದು, ಅದ್ರೊಳಗೆ ಬ್ಯಾಕ್ಟೀರಿಯಾ ಗ್ರೋ ಆಗಿ ವಾಸನೆ ಬರಾಕತ್ತವ ಅಂತಂದ್ರೆ ಟೂತ್ ಬ್ರಷ್ ನಾವು ಚೇಂಜ್ ಮಾಡಬೇಕು. ಇನ್ನು ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ 2 ರಿಂದ 3 ತಿಂಗಳ ಆದ್ಮೇಲೆ ಆ ಟೂತ್ ಬ್ರಷ್ ಬ್ರಿಸಲ್ಸ್ ಫ್ಲೇರ್ ಔಟ್ ಆಗಿ ನಮ್ ಗಮ್ ಇಂಜುರಿ ಆಗ್ತೈತಿ. 1ನೇದ್ದು. 2ನೇದ್ದು ಕ್ಲೀನ್ ಮೇಂಟೈನ್ ಆಗಂಗಿಲ್ಲ, ನಾವು ಹೈಜೀನ್ ಕ್ಲೀನ್ ಆಗಂಗಿಲ್ಲ, ಅದ್ರ ಸಲುವಾಗಿ ಬ್ರಷ್ ಅನ್ನ ಚೇಂಜ್ ಮಾಡಬೇಕು. ಇನ್ನ ಯಾವ್ದಾರ ಇನ್ಫೆಕ್ಷನ್ ಇತ್ತು, ನಾವು ಬ್ರಷ್ ಚೇಂಜ್ ಮಾಡ್ಲಿಲ್ಲ ಅಂತಂದ್ರ ಅದ್ರೊಳಗೆ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಗ್ರೋ ಆಗಿ ಅದು ನಮ್ಮ ಬಾಯಿಯೊಳಗೆ ಮತ್ತೆ ಇನ್ಫೆಕ್ಷನ್ ಆಗ್ಬಹುದು. ಅದ್ರ ಸಲುವಾಗಿ ನಾವು ಟೂತ್ ಬ್ರಷ್ ಅನ್ನ ಚೇಂಜ್ ಮಾಡಬೇಕು. ಇನ್ನ ನಮ್ಮ ಬಾಯಿ ಆರೋಗ್ಯ ಸರಿಯಾಗಿರ್ಬೇಕು ಅಂತಂದ್ರ ನಾವು ಜಿಗ್ಜಾಗ್ ಪ್ಯಾಟರ್ನ್ ಇದ್ದಿದ್ದು ಸಾಫ್ಟ್ ಅಥವಾ ಮೀಡಿಯಂ ಬ್ರಿಸಲ್ಸ್ ಇದ್ದಿದ್ದು ಬ್ರಷ್ ಯೂಸ್ ಮಾಡಿದ್ರೆ ನಮ್ಮ ಬಾಯಿ ಆರೋಗ್ಯ ಚೆನ್ನಾಗಿರ್ತದೆ.